ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡುವ ಸ್ನೇಹಿತರಿಗೆ, ಸಹೋದರ ಸಹೋದರಿಯರಿಗೆ, ತಂದೆ ತಾಯಿ ಸಮಾನರೆಲ್ಲರಿಗೂ ನವೆಂಬರ್ 22ನೇ ತಾರೀಕು ಶನಿವಾರದ ಬೆಳಗಿನ ಶುಭೋದಯಗಳು. ಸ್ನೇಹಿತರೆ, ಜಾತ್ಯತೀತ ಜನತಾದಳ ದೇಶದಲ್ಲಿ ಹಲವು ಪ್ರಾದೇಶಿಕ ಪಕ್ಷಗಳು ಇವತ್ತು ಯಾವ ಸ್ಥಿತಿಗೆ ಬಂದಿವೆ ಅಂದರೆ, ಒಮ್ಮೆ ಅಧಿಕಾರವನ್ನು ಕಳೆದುಕೊಂಡ ನಂತರ ಮತ್ತೆ ಎಚ್ಚೆತ್ತುಕೊಳ್ಳಲಾರದ ಸ್ಥಿತಿಗೆ ಆ ಪಕ್ಷಗಳು ಬಂದು ಹಲವಾರು ಪಕ್ಷಗಳು ನಶಿಸಿ ಹೋಗಿವೆ. ಜಾತ್ಯತೀತ ಜನತಾದಳ ಕಳೆದ 25 ವರ್ಷಗಳಿಂದ ಹುಟ್ಟಿ ಇವತ್ತು ಆ ಪಕ್ಷದ ನಾಯಕರು ಬೆಂಗಳೂರಿನ ಜಯಪ್ರಕಾಶ್ ನಾರಾಯಣ್ ಭವನದಲ್ಲಿ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ 1999ರಲ್ಲಿ ದೇವೇಗೌಡರು ಸಮಾಜವಾದಿ ಜನತಾ ಪಾರ್ಟಿಯನ್ನು ಸಲಿಕೆ ಹಿಡಿದಿರುವಂಥ ರೈತನ ಚಿಹ್ನೆಯನ್ನು ತಗೊಂಡಿರ್ತಾರೆ. ಜನತಾ ಪಕ್ಷ ನೇಗಿಲ ಹೊತ್ತ ರೈತ ವಿಭಜನೆಯಾದಾಗ ಆ ಪಕ್ಷ ದೇವೇಗೌಡರು ಎಲ್ಗುದ್ಲಿ ಹಿಡ್ಕೊಂಡು ಬೊಕ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ರೈತ. ಆ ಚಿಹ್ನೆಯನ್ನು ತಗೊಂಡು ಸಮಾಜವಾದಿ ಜನತಾ ಪಕ್ಷ ಅಂತೇಳಿ 217 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 2 ಸ್ಥಾನಗಳನ್ನು ಮಾತ್ರ ಗೆಲ್ಲೋದಿಕ್ಕೆ ಸಾಧ್ಯವಾಯಿತು. ಒಬ್ಬರು ಹೆಗಡದೇವನಕೋಟೆ ವೆಂಕಟೇಶು, ಮತ್ತೊಬ್ಬರು ಇವತ್ತು ನಮ್ಮ ಕಂದಾಯ ಸಚಿವರು ಇದ್ದಾರಲ್ಲ ಕೃಷ್ಣ ಬೈರೇಗೌಡರು ತಂದೆ VM ಗೈಲ್ ಬೈರೇಗೌಡರು, ಅವರಿಬ್ಬರು ಮಾತ್ರ ಗೆಲ್ತಾರೆ. ಸ್ವತಃ ಮನೆ HD ದೇವೇಗೌಡ್ರೆ ಕನಕಪುರದಲ್ಲಿ PGR ಸಿಂಧಿ ಅವರ ವಿರುದ್ಧ, ಹೊಳೆನರಸೀಪುರದಲ್ಲಿ ಪುಟ್ಟಸ್ವಾಮಿಗೌಡರ ವಿರುದ್ಧ ಸೋತೋಗ್ತಾರೆ. ನಂತರ ಏನು ಮಾಡಬೇಕು? ಜನತಾದಳ ಉದ್ಭವ ಆಯಿತು. ಒಂದು 3-4 ಪಕ್ಷಗಳು ಸೇರಿ, ರಾಜ್ಯ ಮಟ್ಟದ ಪಕ್ಷಗಳು ಸೇರಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಜನತಾದಳ ಚಕ್ರದ ಗುರುತಿನ ಪಕ್ಷ ಉದ್ಭವ ಆಗಿ ಶರದ್ ಯಾದವ್ ರಾಷ್ಟ್ರ ಮಟ್ಟದಲ್ಲಿ, ಬಿಹಾರದ ಶರದ್ ಯಾದವ್ ಅವರು ರಾಷ್ಟ್ರಾಧ್ಯಕ್ಷರಾಗ್ತಾರೆ. ಹಾಗೆ ಕರ್ನಾಟಕದಲ್ಲಿ ಮಾನ್ಯ HD ದೇವೇಗೌಡರು ರಾಜ್ಯಾಧ್ಯಕ್ಷರಾಗಿ ಕಳೆದ 3 ವರ್ಷಗಳಿಂದ 1990ರಿಂದ 94ರವರೆಗೆ ಈ ರಾಜ್ಯವ್ಯಾಪಿ ಸುತ್ತಿ, ಅವತ್ತು ಆಡಳಿತ ಪಕ್ಷ ಇದೆಯಲ್ಲ ಇವತ್ತು ರಾಜ್ಯದಲ್ಲಿ ಅದೇ ರೀತಿ ಇರ್ತದೆ. ವೀರೇಂದ್ರ ಪಾಟೀಲ್ ಅವರ ನೇತೃತ್ವದ ಪಕ್ಷ 89ರಲ್ಲಿ 174 ಸ್ಥಾನಗಳನ್ನು ಗಳಿಸಿರ್ತದೆ. ಇವತ್ತು ಇಲ್ಲಿ ಆಡಳಿತ ಪಕ್ಷ 136 ಸ್ಥಾನ, ಜೊತೆಗೆ ಉಪಚುನಾವಣೆಯಲ್ಲಿ ಗೆದ್ದಂಥ 2 ಸ್ಥಾನ, 4 ಜನ ಪಕ್ಷೇತರ ಸೇರಿ 142 ಶಾಸಕರ ಸಂಪೂರ್ಣ ಬಹುಮತದ ಆಡಳಿತ ಪಕ್ಷವಾಗಿದೆ. ಇದೇ ರೀತಿ ಇರ್ತದೆ ಪರಿಸ್ಥಿತಿ. ಆದರೂ ಅವತ್ತಿನ ಆಡಳಿತ ಪಕ್ಷದ ಉಳುಕುಗಳನ್ನು ರಾಜ್ಯದ ಜನತೆಯ ಮುಂದಿಡುವ ಮೂಲಕ ದೇವೇಗೌಡರು ರಾಜ್ಯಾದ್ಯಂತ ಸುತ್ತಿ 94ರ ಚುನಾವಣೆಯಲ್ಲಿ 115 ಸ್ಥಾನಗಳನ್ನು ಗೆದ್ದು ಮುಖ್ಯಮಂತ್ರಿಗಳಾಗ್ತಾರೆ. ಅವತ್ತು ಆ ಪಕ್ಷದಲ್ಲಿ JH ಪಟೇಲು, ರಾಮಕೃಷ್ಣ ಹೆಗಡೆ, ಜೀವರಾಜ ಆಳ್ವ, ರಘುಪತಿ, ಶ್ರೀನಿವಾಸ್ ಪ್ರಸಾದ್, ಸಿದ್ದರಾಮಯ್ಯನವರು, ವೆಂಕಟೇಶು, ಗುಂಡ್ಲುಪೇಟೆ ಮಹದೇವ ಪ್ರಸಾದ್, HC ಮಹದೇವಪ್ಪ, RL ಜಾಲಪ್ಪ ಇತ್ಯಾದಿ ಘಟಾನುಘಟಿ ಎಲ್ಲ ಜಾತಿ ಜನಾಂಗದ ನಾಯಕರುಗಳಿರ್ತಾರೆ. ಇವತ್ತೇನಾಗದೆ JDS ಪಕ್ಷ ಅಂದರೆ ಒಕ್ಕಲಿಗರ ಪಕ್ಷ ಅನ್ನುವಂಥ ಹಣೆಪಟ್ಟಿಯನ್ನು ಈ ರಾಜ್ಯದ ಜನ, ರಾಜ್ಯದಲ್ಲಿರುವ 12 ರಾಷ್ಟ್ರೀಯ ಪಕ್ಷಗಳು ಆ ಪಕ್ಷಕ್ಕೆ ಅಂಟಿಸ್ಬಿಟ್ಟವ್ರೆ. ಅದನ್ನು ತೊಡೆದಾಕಬೇಕಾದ್ರೆ ಆ ಪಕ್ಷ ಈಗ ಯಾವ ರೀತಿ 25 ವರ್ಷ ಕಳೆದ್ಕೊಬಂದಿದೆ, ಮುಂದಿನ 25 ವರ್ಷಗಳ ಕಾಲ ನೆರೆಯ ಮಹಾರಾಷ್ಟ್ರದ ಶಿವಸೇನೆ BJP ಇತ್ತಲ್ಲ ಮೈತ್ರಿ, ಆ ರೀತಿ 25 ವರ್ಷಗಳ ಕಾಲ ಮುಂದಕ್ಕೆ ಅಧಿಕಾರದಲ್ಲಿ ಇರಲೇಬೇಕು ಆ ಪಕ್ಷ ಅನ್ನೋದಾದರೆ, ನಮ್ಮ ಗುರುಮಠಕಲ್ ಶಾಸಕರು ಶರಣಗೌಡ ಕಂದಕೂರು, ನಮ್ಮ GD ಹರೀಶ್ ಗೌಡರು, ಸಮೃದ್ಧಿ ಮಂಜುನಾಥ್, ನಿಖಿಲ್ ಕುಮಾರಸ್ವಾಮಿಯವರು, ಹಾಗೆ ನಮ್ಮ ಹಾಸನದ ಸ್ವರೂಪ್ ಪ್ರಕಾಶ್ರವರು, ನಮ್ಮ ಅನೂರ್ ಮಂಜುನಾಥ್ರವರು ಇತ್ಯಾದಿ ಎಲ್ಲ ಜಾತಿ ಜನಾಂಗದವರನ್ನು, ಮುಂದಿನ ಪಕ್ಷದ ಯುವ ಪೀಳಿಗೆಯ ನಾಯಕರನ್ನು
ಅವ್ರಿಗೆ ಸಂಪೂರ್ಣ ಸ್ವತಂತ್ರ ನೀಡುವುದರ ಮೂಲಕ ರಾಜ್ಯಾದ್ಯಂತ ಇರುವಂಥ ಪಕ್ಷದ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ರಾಜಕೀಯವಾಗಿ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ಕೊಟ್ಟು ನಂತರ ಭವಿಷ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಂದಿನ ಮೈತ್ರಿ ಸರ್ಕಾರದಲ್ಲಿ ಪಕ್ಷಕ್ಕೆ ಹಗಲಿರುಳು ದುಡಿದಂಥ ಕಾರ್ಯಕರ್ತರಿಗೆ ರಾಜಕೀಯವಾಗಿ ಸ್ಥಾನಮಾನಗಳನ್ನು ನೀಡಿ ಅವರನ್ನು ಆರ್ಥಿಕ ಮಾಡುವುದರ ಮೂಲಕ ಬಹುಶಃ ಪಕ್ಷ ಇನ್ನೊಂದು 2-3 ದಶಕಗಳ ಕಾಲ ಈ ರಾಜ್ಯದಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಏಕೆಂದರೆ ಜಾತ್ಯತೀತ ಜನತಾದಳದ ಮೂಲ ಬೇರುಗಳು ರೈತರು ಹಾಗೂ ಯುವಕರು. ಆ ಕಾರ್ಯಕರ್ತರ ಪಡೆ ಹಂಗಿದೆ. ಉದಾಹರಣೆಗೆ ಜನತಾದಳ ವಿಭಜನೆಯಾದಾಗ ದೇಶದ ಮೊದಲ ಮೈತ್ರಿ ಸರ್ಕಾರ ಧರ್ಮಸಿಂಗ್ ಅವರ ನೇತೃತ್ವದ ಸರ್ಕಾರಕ್ಕೆ ನೀಡಿದಂಥ ಬೆಂಬಲವನ್ನು ಕುಮಾರಣ್ಣನವರು ಹಿಂಪಡೆದಾಗ MP ಪ್ರಕಾಶ್ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗೋದಿಲ್ಲ ನಾನು ಅಂತ. ಸಿದ್ದರಾಮಯ್ಯನ ನೇತೃತ್ವದಲ್ಲಿ 20 ಜನ ಶಾಸಕರು ಹೊರಗೆ ಹೋಗ್ತಾರೆ, ಪಕ್ಷ ಉಳ್ಕೋತದೆ. ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಮಾಗಡಿ ಬಾಲಣ್ಣವರು, ನಾಗಮಂಗಲದ ಚೆಲುವಣ್ಣವರು, ಶ್ರೀರಂಗಪಟ್ಟಣದ ಬಾಬಣ್ಣವರು, ಅಖಂಡ ಶ್ರೀನಿವಾಸ ಮೂರ್ತಿಯವರು, ಅಗರಿಬೊಮ್ಮನಹಳ್ಳಿ ಭೀಮಾನಾಯ್ಕರವರು ಇತ್ಯಾದಿ ಹಲವು ಜನ ಒಳ್ಳೊಳ್ಳೆ ಕುಮಾರಣ್ಣನವರ ಎಡಗೈ ಬಲಗೈ ಅಕ್ಕಪಕ್ಕ ಅಣ್ತಂದಿರಿದ್ದಂಗೆ ಇದ್ದವರೆಲ್ಲ ಪಕ್ಷ ಬಿಟ್ಟೋದ್ರೂ ಪಕ್ಷ ಅವತ್ತು ಉಳಿದಿತ್ತು. ನಂತರ ಆಪರೇಷನ್ ಕಮಲದ ಮೂಲಕ 2019ರಲ್ಲಿ ಕೇರ್ಪೇಟೆ ನಾರಾಯಣಗೌಡರು, H ವಿಶ್ವನಾಥ್ರವರು, ಮಹಾಲಕ್ಷ್ಮಿ ಲೇಔಟು ಗೋಪಾಲಯ್ಯನವರು ಇವರೆಲ್ಲ ಪಕ್ಷ ಬಿಟ್ಟು ಹೋದರು. ಆದರೂ ಪಕ್ಷ ಉಳಿದಿದೆ ಅಂದರೆ ಆ ಪಕ್ಷಕ್ಕೆ ಆ ಕಾರ್ಯಕರ್ತರ ತಾಕತ್ತು ಆಗಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಜಾತ್ಯತೀತ ಜನತಾದಳದ ಪರಮೋಚ್ಚ ನಾಯಕರು ಮಾನ್ಯ H.D. ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆಯಾಗಿರುವಂಥ ಕುಮಾರಣ್ಣವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಿ ಅವ್ರಿಗೆ ಪಕ್ಷದಲ್ಲಿ ಜಿಲ್ಲಾ, ತಾಲೂಕು, ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳ ಸ್ಥಾನಗಳನ್ನು ಕೊಟ್ಟು ಆಡಳಿತ ಪಕ್ಷದ ವಿಫಲತೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆಯ ಮೂಲಕ, ಮಾಧ್ಯಮಗಳ ಮೂಲಕ ಆಡಳಿತ ಪಕ್ಷದ ಉಳುಕುಗಳನ್ನು ಆಯಾ ಕ್ಷೇತ್ರದ, ಆಯಾ ಜಿಲ್ಲೆಯ ಜನತೆಯ ಮುಂದಿಡುವುದರ ಮೂಲಕ ದೃಶ್ಯ ಮಾಧ್ಯಮಗಳಲ್ಲಿ ಸಂಪೂರ್ಣ ಮುಂದಿನ ಮೈತ್ರಿ ಸರ್ಕಾರದಲ್ಲಿ ಆ ಪಕ್ಷಕ್ಕೆ ಬರಬಹುದಾದಂತಹ 80-90 ಸ್ಥಾನಗಳನ್ನೇನು ನಾನು ತೆಗೆದುಕೊಳ್ತೀನಿ ಅಂತ ಕುಮಾರಣ್ಣವ್ರು ಹೇಳ್ತವ್ರೆ. ಅದರಲ್ಲಿ ಕನಿಷ್ಠ ಪಕ್ಷ 60 ಸ್ಥಾನಗಳನ್ನಾದರೂ ಗೆದ್ದು 5 ವರ್ಷಗಳ ಕಾಲ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ಮೂಲಕ ಮುಂದುವರಿಬೇಕು. ಅದು ಬಿಟ್ಬಿಟ್ಟು ಕುಮಾರಣ್ಣವರು ನಿಖಿಲ್ ಅವ್ರು ಬಂದಾಗ ಅವ್ರು ಇಂಚಾರೆ ಡಯಾಸ್ ಮೇಲೆ ನಿಂತ್ಕೊಂಡು ಮಾತಾಡುವಾಗ ಇಂಚಾರ್ ನಿಂತ್ಕೊಂಡು ವೈಟ್ ಕಾಲರ್ ಬಟ್ಟೆ ಹಾಕೊಂಡಿರ್ತಾರಲ್ಲ, ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕೊಂಡು ಇನೋವಾ ಫಾರ್ಚುನರ್ ಕಾರಲ್ಲಿ ಬರ್ತಾರಲ್ಲ, ಅಂಥವ್ರನ್ನ ನಂಬಿ ಅವ್ರು ಪಕ್ಷ ಕಟ್ತಾರೆ ಅಂದರೆ ಗ್ಯಾರಂಟಿ ಅವರು ಪಕ್ಷ ಕಟ್ಟೂರಲ್ಲ. ಆ ದಂಡೆ ಮೇಲೆ ಕೈ ಮಡಗೂರು ಅಂತ ಒಂದು ಗಾದೆ ಇರ್ತದೆ. ಅಡುಗೆ ಮಾಡೋಕೆ ಬರೋದಿಲ್ಲ, ಊಟದ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತಾರೆ ಒಂದಷ್ಟು ಜನ, ಅವರ ಹಂಗಂತಾರೆ ಆ ದಂಡೆ ಮೇಲೆ ಕೈ ಮಡಗು ಜನ ಅಂತ. ಆ ರೀತಿ ಅಧಿಕಾರ ಬಂದ ಮೇಲೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಿರು ಚನ್ನಪಣ್ಣದಲ್ಲಿ. ಸಾಯಿಬಾಬಾ ಚೌಟ್ರಿಗೆ ಬಂದಿದ್ದಾಗ ಪಕ್ಷ ಅಧಿಕಾರದಲ್ಲಿದ್ದಾಗ ಇದು ವೇದಿಕೆ ಏನೇನು ಸಾಕಾಗೋದಿಲ್ಲ, ಈ ಪಕ್ಷ ಅಧಿಕಾರದಲ್ಲಿಲ್ಲ, ತಾಲೂಕಿನಲ್ಲಿ ನಮ್ಮ ಪಕ್ಷದ ಶಾಸಕರಿಲ್ಲ, ನೋಡಿ ಹೆಂಗೆ ಖಾಲಿ ಹೊಡಿತಾ ಇದೆ ಸ್ಟೇಜು ಅಂತಿದ್ರು. ಹಾಗಾಗಿ ಇವೆಲ್ಲ ಮನವರಿಕೆ ಆಗಿರೋದ್ರಿಂದ ನಿಷ್ಠಾವಂತ ಕಾರ್ಯಕರ್ತರು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರನ್ನು ಗುರುತಿಸಿ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪದಾಧಿಕಾರಿಗಳ ಪಡೆಯನ್ನು ನೇಮಕ ಮಾಡ್ಕೋಬೇಕು. ಒಂದು ಕಾರ್ಯಕರ್ತರ ಸಭೆ ಅಂದರೆ, ರಾಜ್ಯ ಮಟ್ಟದ ಸಭೆ ಅಂದರೆ 5,000 ಜನ ಸಿಬ್ಬಂದಿ ಸೇರಿಬಿಡ್ಬೇಕು JP ಭವನಕ್ಕೆ. ಆ ರೀತಿ ಕಾರ್ಯಕರ್ತರ ಪಡೆಯನ್ನು ಸೃಷ್ಟಿ ಮಾಡಿದಾಗ ಖಂಡಿತ ಇನ್ನೂ ಹಲವು ದಶಕಗಳ ಕಾಲ ಈ ಪಕ್ಷ ರಾಜ್ಯದಲ್ಲಿ ಉಳಿದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ದಯವಿಟ್ಟು ನನ್ನ ಚಾನಲನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ವಿಚಾರಗಳನ್ನು ನೀವು ಮಾತಾಡೋಣ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ.
ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ, ವಂದನೆಗಳು.